ಸರ್ ಹಾಕಿ ಸರ್. जय भीम जय भीम। है संविधान पिता प्रबुद्ध भारत नीलाशिಸುತ್ತಾ ಬಯಸಿದೆ ಎಲ್ಲ ಜನಹಿತ ಪ್ರಬುದ್ಧ ಭಾರತ ನೀಲಾಶಿಸುತ್ತಾ ಬಯಸಿದೆ ಎಲ್ಲ ಜನಹಿತ ಜಯ ಹೇ ಜಯ ಹೇ ಜಯ 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 ಹೇ जय हे जय हे अम्बेडकर जय हे अम्बेडकर जय हे जय हे भारत भाग्य विधाता जय हे संविधान पिता जय हे संविधान पिता जम्बू द्वीपद जनवैविध्य पಡೆದು ಬದುಕುತ್ತಿದೆ ಸಮಾನತೆ ಮೇಲು ಕೀಳಿನ ಮನೋರೋಗಕ್ಕೆ ನೀ ನೀಡಿದ ಮತ್ತೆ ಘನತೆ ಜಮ್ಮು ದ್ವೀಪದ ಜನ ವೈವಿಧ್ಯತೆ ಪಡೆದು ಬದುಕುತ್ತಿದೆ ಸಮಾನತೆ ಮೇಲು ಕೀಳಿನ ಮನೋರೋಗಕ್ಕೆ ನೀ ನೀಡಿದ ಮತ್ತೆ ಘನತೆ ತೊಡೆದು ಹಾಕಿದೆ ನೆಲ ಜಲ ಭಾಷೆ ಲಿಂಗದ ತಾರತಮ್ಯ ಸಮತೆ ಸ್ವಾತಂತ್ರ್ಯ ಸಹೋದರತೆಗೆ ನಿನ್ನ ಕೊಡುಗೆ ದಿವ್ಯ ಭವ್ಯ ಒಂದೇ ತರದ ಶಿಕ್ಷೆ ಎಲ್ಲರಿಗೂ ಶ್ರೀರಕ್ಷೆ ಒಂದೇ ತರದ ಶಿಕ್ಷೆ ಎಲ್ಲರಿಗೂ ಶ್ರೀರಕ್ಷೆ ನೀಡಿದ ನಿನ್ನ ಅಸ್ಮಿತೆ ಕರೆ ನೀಡಿದೆ ಋಣ ಮಾಡಿದೆ ಭಾರತದ ದಂಡ ಸಂಹಿತೆ ಭಾರತದ ದಂಡ ಸಂಹಿತೆ ಜಯ ಹೇ ಜಯ ಹೇ ಜಯ 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 ಹೇ जय हे जय हे अम्बेडकर जय हे अम्बेडकर जय हे ಶತಮಾನದ ಸಂಕೋಲೆಯನ್ನು ಕಳಚಿದ ಬಲ ಭೀಮ ಯುಗ ಯುಗಾಂತರದ ನವ ಭೀಮ ಯುಗಕ್ಕೆ ನಿಜ ಸ್ಫೂರ್ತಿ ನಿನ್ನ ನಾಮ ಶತಮಾನದ ಸಂಕೋಲೆಯನ್ನು ಕಳಚಿದ ಬಲ ಭೀಮ ಯುಗ ಯುಗಾಂತರದ ನವ ಭೀಮ ಯುಗಕ್ಕೆ ನಿಜ ಸ್ಫೂರ್ತಿ ನಿನ್ನ ನಾಮ ಮಾನವೀಯತೆಯ ಮಹಾ ಹಿಮಾಲಯ ನಿನ್ನೊಡಲ ಜನ ಪ್ರೀತಿ ಅಸಮಾನತೆಯನ್ನು ಅಳಿಸಿ ಹಾಕುತ್ತಿದೆ ನೀ ಕೊಟ್ಟ ಮೀಸಲಾತಿ ಎಲ್ಲ ಜನರು ಒಂದೇ ನೀವೇ ಭಾರತಕ್ಕೆ ತಂದೆ ಎಲ್ಲ ಜನರು ಒಂದೇ ನೀವೇ ಭಾರತಕ್ಕೆ ತಂದೆ ನೀವೇ ಸರ್ವ ಜನನಾಯಕ ನಿಮಗೆ ನೀವೇ ಸಮಗೋಡಿಗೋತ್ತಮ ನೀವೇ ವಿಶ್ವ ಮಹಾನಾಯಕ ನೀವೇ ವಿಶ್ವ ಮಹಾನಾಯಕ ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ अम्बेडकर जय हे अम्बेडकर जय हे अम्बेडकर जय हे अम्बेडकर
ಪಂಕಜ್ ಒಳ್ಳೆಯರ್ ಸರ್ ಅವರು ಈ ಕೃತಿ ಕುರಿತಾಗಿ ಹೆಸರಿನಲ್ಲಿ ಒಂದು ಪತ್ರಿಕೆ ಹೊರಬರ್ತಾ ಇದೆ. ಇದು ಬಹಳ ಮುಖ್ಯವಾದ ಘಟನೆ ಅಂತ ನಾನು ಭಾವಿಸಿದ್ದೇನೆ. ಯಾಕಂದ್ರೆ ಅಂಬೇಡ್ಕರ್ ಮತ್ತು ಅಂಬೇಡ್ಕರ್ ಚಿಂತನೆಗಳನ್ನ ನಾವು ಸ್ಥಗಿತಗೊಳಿಸದೆ, ಬಸವಣ್ಣ ಹೇಳಿದ ಹಾಗೆ ಸ್ಥಾವರ ಕಡಿಯುಂಟು ಬೆಂಗಮ ಕಡಿವಿಲ್ಲ ಎಂಬ ಮಾತನ್ನ ಇಟ್ಟುಕೊಂಡು ನಾವು ಮತ್ತೆ ಮತ್ತೆ ಅಂಬೇಡ್ಕರ್ ವಾದವನ್ನ ಚರ್ಚಿಸಿಕೊಂಡು ವರ್ತಮಾನಕ್ಕೆ ಒಪ್ಪಿಸಿಕೊಳ್ಳುವ ಕೆಲಸ ಬಹಳ ಮುಖ್ಯವಾದ್ದು. ಈ ಪತ್ರಿಕೆ ಅದರ ಮಾಡಲಿ ಅಂತ ನಾನು ಆಶಿಸ್ತೇನೆ. ಒಂದೇ ಒಂದು ಮಾತು ಈ ಸಂದರ್ಭದಲ್ಲಿ ಹೇಳಬಹುದಾದ ಯಾವುದು ಅಂತಂದ್ರೆ, ಅಂಬೇಡ್ಕರ್ ನಮಗೆ ಸಂವಿಧಾನವನ್ನ ಬರೆಯುವುದಕ್ಕೆ ಮೊದಲು ಭಾರತದ ರಾಷ್ಟ್ರೀಯತೆ ಎಂಬುದು ಬಹುಮಟ್ಟಿಗೆ ಮತ ಕೇಂದ್ರಿತವಾಗಿದೆ. ದೇವರು, ಧರ್ಮ, ವೇದಗಳು, ಉಪನಿಷತ್ತುಗಳು, ಬ್ರಾಹ್ಮಣಿಕಗಳು, ಅರಣ್ಯಕಗಳು, ಸ್ಮೃತಿಗಳು, ಮಹಾಕಾವ್ಯಗಳು ಇವುಗಳನ್ನು ಇಟ್ಟುಕೊಂಡು ಭಾರತವನ್ನ ಅರಿಯಲಾಗ್ತಾ ಇದೆ. ಈ ಎಲ್ಲ ಕೃತಿಗಳು ಒಂದಲ್ಲ ಒಂದು ರೀತಿಯಿಂದ ವರ್ಣಾಶ್ರಮ ಧರ್ಮವನ್ನ ಮತ್ತು ಅಸಮಾನತೆಯನ್ನ ಸಮರ್ಥಿಸಿಕೊಂಡೇ ಬಂದವಾದ್ದರಿಂದ ಇಡೀ ಭಾರತೀಯರಿಗೆ ಅದು ಅನ್ವಯವಾಗುವಂತ ಒಂದು ನೀತಿಯನ್ನ ಕೊಟ್ಟಿಲ್ಲ. ಮತ ಕೇಂದ್ರಿತವಾದಂತ ಭಾರತೀಯ ಚಿಂತನಾ ಕ್ರಮವನ್ನ ಮೊತ್ತ ಮೊದಲ ಬಾರಿಗೆ ಜನಕೇಂದ್ರಿತವಾಗಿ ಮಾಡಿದವರು ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾಗ ಅದರ ಕೇಂದ್ರದಲ್ಲಿ ಜನರಿರ್ತಾರೆ. ಆದ್ದರಿಂದ ಆರ್ಟಿಕಲ್ 14 ಹೇಳುವ ಕಾನೂನಿನ ಎದುರಿನಲ್ಲಿ ಎಲ್ಲರೂ ಸಮಾನರೆಂಬ ಮಾತು, ಆರ್ಟಿಕಲ್ 15ರಲ್ಲಿರುವ ಧರ್ಮ, ಜಾತಿ, ಲಿಂಗ, ಪ್ರದೇಶ ಇವುಗಳನ್ನೆಲ್ಲ ಇಟ್ಟುಕೊಂಡು ವ್ಯತ್ಯಾಸಗಳನ್ನು ಮಾಡಬಾರದು ಎಂಬುದು, ಆರ್ಟಿಕಲ್ 16ರಲ್ಲಿರುವ ಎಲ್ಲರಿಗೂ ಸಮಾನ ಅವಕಾಶಗಳು ದೊರಕಬೇಕು ಎಂಬುದು, ಆರ್ಟಿಕಲ್ 19ರಲ್ಲಿರುವ ಅಸ್ಪೃಶ್ಯತೆಯ ಮಾತು, ಆರ್ಟಿಕಲ್ 29ರಲ್ಲಿರುವ ಅಲ್ಪಸಂಖ್ಯಾತರ ರಕ್ಷಣೆಯ ಕುರಿತ ಮಾತು, ಇದು ಎಲ್ಲವೂ ಕೂಡ ಜನಕೇಂದ್ರಿತವಾದ. ಆದ್ದರಿಂದ ಮತಕೇಂದ್ರಿತವಾದ ರಾಷ್ಟ್ರೀಯ ಕಲ್ಪನೆಯನ್ನ ಜನಕೇಂದ್ರಿತವಾಗಿ ಮಾರ್ಪಡಿಸಿದ ಬಹಳ ಕೆಲಸವನ್ನು, ಐತಿಹಾಸಿಕ ಕೆಲಸವನ್ನು ಮಾಡಿದವರು ಅಂಬೇಡ್ಕರ್ ಅವರು. ಆದ್ದರಿಂದ ಅವರು ನಮಗೆ ಯಾವತ್ತೂ ಕೂಡ ಮಾರ್ಗದರ್ಶನ ಮಾಡುವಂತಹ ಶಕ್ತಿಯನ್ನು ಹೊಂದಿದ್ದಾರೆ. ಈ ಪತ್ರಿಕೆ ಅವರ ಚಿಂತನೆಗಳನ್ನು ಜನಗಳಿಗೆ ತಲುಪಿಸುವಲ್ಲಿ, ಸರಳವಾದ ಭಾಷೆಯಲ್ಲಿ ತಲುಪಿಸುವಲ್ಲಿ ಯಶಸ್ವಿಯಾಗಲಿ ಎಂದು ನಾನು ಈ ಸಂದರ್ಭದಲ್ಲಿ ಹಾರೈಸಿ ಈ ಅವಕಾಶವನ್ನು ಕೊಟ್ಟ ನನ್ನ ಗೆಳೆಯ ಸುಬ್ಬು ಹೊಲೆಯಾರ್ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಆರಂಭವಾದ ಇವತ್ತು ಅಂಬೇಡ್ಕರ್ ವಾದ ಬಿಟ್ಟು ದೇಶಕ್ಕೆ ವಿಮೋಚನೆ ದಾರಿಗಳು ಬಹಳ ಇಲ್ಲ. ಒಂದೇ ಒಂದು ಮಾತನ್ನು ನಿಮಗೆ ಜ್ಞಾಪಿಸ್ತೀನಿ. 1949 ನವೆಂಬರ್ 25ನೇ ತಾರೀಕು ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದರು, ನಮಗೀಗ ಪೊಲಿಟಿಕಲ್ ಡೆಮಾಕ್ರಸಿ ಬರ್ತಾ ಇದ್ದೀವಿ. ಪೊಲಿಟಿಕಲ್ ಡೆಮಾಕ್ರಸಿ, ರಾಜಕೀಯ ಪ್ರಜಾಪ್ರಭುತ್ವ ನಿಜವಾಗಬೇಕು ಅಂದರೆ ಆರ್ಥಿಕ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ ಗಟ್ಟಿಯಾಗಬೇಕು. ನಾವೆಲ್ಲ ನಮ್ಮ ಹಿರಿಯರು ಎಲ್ಲರೂ ಕೂಡ ಕಳೆದ 50 ವರ್ಷದಲ್ಲಿ ಈ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ತರುವುದಕ್ಕೆ ಎಲ್ಲ ಚಳವಳಿಗಳು ಪ್ರಯತ್ನ ಮಾಡಿ ಒಂದು ಲೆವೆಲ್ಗೆ ಬಂದು ನಿಂತಿದ್ವಿ. ಆದರೆ ಬಾಬಾ ಸಾಹೇಬರು ಯಾವುದನ್ನು ಮೊದಲು ಕೊಟ್ಟರು, ರಾಜಕೀಯ ಪ್ರಜಾಪ್ರಭುತ್ವದ ಮೊದಲನೆಯ ಎಲೆಯರಿಗೆ ಕಿತ್ಕೊಳ್ಳಾಗ್ತದೆ. ಅಂಬೇಡ್ಕರ್ ಅವ್ರ ಮಾತನ್ನ ಜ್ಞಾಪಿಸ್ತಾ ಇದ್ದೀನಿ. ಅವ್ರು ಹೇಳಿದ್ದು, 1 ಮ್ಯಾನ್ 1 ವ್ಯಾಲ್ಯೂ 1 ವೋಟ್. ಪೊಲಿಟಿಕಲ್ ಡೆಮಾಕ್ರಸಿ ಇಂಡಿಯಾದಲ್ಲಿ ಉಳಿಬೇಕಂತಿದ್ರೆ ಒಬ್ಬ ಮನುಷ್ಯ 1 ವೋಟು 1 ಮೌಲ್ಯ ಎಲ್ಲರಿಗಿದ್ದಾಗ ಮಾತ್ರ ರಾಜಕೀಯ ಪ್ರಭುತ್ವ ಉಳಿಯುತ್ತೆ. ಬಹಳ ದೊಡ್ಡ ಕೊಚ್ಚು ಬಂದಿರೋದು ನಾವು ಸಾಮಾಜಿಕ ಪ್ರಜಾಪ್ರಭುತ್ವಕ್ಕೆ ಅಂತ ಅಂದ್ಕೊಂಡಿದ್ದೀವಿ, ಆರ್ಥಿಕ ಪ್ರಜಾಪ್ರಭುತ್ವಕ್ಕೆ ಅಂದ್ಕೊಂಡಿದ್ದೀವಿ. ಬಂದಿರೋದು ರಾಜಕೀಯ ಪ್ರಜಾಪ್ರಭುತ್ವಕ್ಕೆ. ಇದು ದೊಡ್ಡ ದೊಡ್ಡ ಸವಾಲು. ಮತ್ತು ಎಲ್ಲಿಗೆ ಬಂದು ನಿಂತಿದ್ದೀವಿ ಅಂತ ಹೇಳಿದ್ರೆ, ಈಗ SIR ಅಂತ ಮಾಡ್ತಾ ಇದ್ದಾರೆ. ಅದನ್ನು ನಾನು ಕರೆಯೋದು ಸೆಲೆಕ್ಟೆಡ್ ಇಂಟೆನ್ಷನಲ್ ರಿಜೆಕ್ಷನ್ ಅಂತ. ಇನ್ಮೇಲೆ ತಾವು ಕೂಡ ಅದನ್ನ SIR ಅಂದ್ರೆ ಸೆಲೆಕ್ಟಿವ್ ಇಂಟೆನ್ಷನಲ್ ರಿಜೆಕ್ಷನ್ ಅಂತ. ಆರಿಸಿ ಕೆಲವರನ್ನ ಮತದಾನದಿಂದ ಹೊರಗಿಡುವುದೇ SIR ಎನ್ನುವ ಸಂಚು. ಸೊ ರಾಜಕೀಯ ಪ್ರಜಾಪ್ರಭುತ್ವನ ಒಡೆಯುವ ಮೂಲಕ ನಮ್ಮ ಎಲ್ಲ ಹಕ್ಕುಗಳನ್ನು ಕಿತ್ತುಕೊಳ್ಳುವ ಸಂಚು ಇವತ್ತು ನಡೀತಾ ಇದೆ. ಮೇಲ್ನೋಟಕ್ಕೆ
ನೀವು ಅಂದ್ಕೊಂಡಿರ್ಬೋದು ಇದು ಮುಸ್ಲಿಮರ ಮತದಾನದ ಹಕ್ಕನ್ನು ಕಿತ್ಕೊಳ್ಳುವ ಸಂಚು ಅಂತ. ಆದರೆ ಅಂಬೇಡ್ಕರ್ ನಮಗೆ ಎಚ್ಚರಿಸಿದರೆ ಒಂದು ಸಾರಿ ನಮ್ಮ ಹಕ್ಕುಗಳನ್ನು ಕಿತ್ಕೊಳ್ಳೋದಕ್ಕೆ ಶುರುವಾದರೆ ಇದು ಎಲ್ಲ ಹಕ್ಕುಗಳ ಕಡೆಗೆ ಬರುತ್ತೆ. ಆ ದೃಷ್ಟಿಯಿಂದ ನಾವು ಎಚ್ಚರವಾಗಿರಬೇಕು. ಮತ್ತು ಅಂಬೇಡ್ಕರ್ವಾದ ಪತ್ರಿಕೆ ಅವಳಿ ಶಂಕರ್ ಅವರ ಪ್ರಧಾನ ಸಂಪಾದಕತ್ವದಲ್ಲಿ ಮತ್ತು ರವಿಕುಮಾರ್ ಬಾಗಿ ಸುಬ್ಬು ನರಸಿಂಹಮೂರ್ತಿ ಅವರೆಲ್ಲ ತರ್ತಾ ಇದ್ದಾರಲ್ಲ, ಈ ಪತ್ರಿಕೆ ಈ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ಅಂಬೇಡ್ಕರ್ ವಾದ ಶಿರಾಯವಾಗಲಿ, ಹಾಗೆಯೇ ಈ ಅಂಬೇಡ್ಕರ್ ವಾದ ಪತ್ರಿಕೆ ರಾಜ್ಯಾದ್ಯಂತ ಬೆಳೀಲಿ ಅಂತ ನಾನು ತಮ್ಮೆಲ್ಲರಿಗೂ ಪರವಾಗಿ ಹಾರೈಸ್ತೇನೆ. ಅಂಬೇಡ್ಕರ್ ಬಿಡುಗಡೆಯಾಗಿದೆ. ಈ ಪತ್ರಿಕೆಯನ್ನು ಮಾಡುವಲ್ಲಿ ಅನೇಕರು ಶ್ರಮಿಸಿದ್ದಾರೆ. ಆದಷ್ಟು ಬೇಗ ಬರಬೇಕು, ಇವತ್ತೇ ಬರಬೇಕಂತ ಬಹಳ ದೊಡ್ಡ ಪ್ರಯತ್ನ ಮಾಡ್ರಿ. ಶ್ರೀಪದ್ ಪಟ್ಟಿರ್ತಾರೆ, ನಮ್ಮ ಕಬೀರ್ ಅಂತ ನಾನು ಬಹಳ ಪ್ರೀತಿಯಿಂದ ಕರೆಯುವ ಇರ್ತಾರೆ, ಮತ್ತು ನಮ್ಮ ಸಂಘಟನೆ ಎಲ್ಲ ಸ್ನೇಹಿತರು ಇಲ್ಲಿ ಬಂದಿದ್ರಿ. ನಿಮಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ, ಈ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ ಪುರುಷೋತ್ತಮ ಬಿಳಬಲೆ ಸರ್, ನಟರಾಜ ಉದಯ ಸರ್ ಮತ್ತು ನಾಗರಾಜ್ ಮರ್ತಿ ಸರ್ ಮೂವರಿಗೂ ಧನ್ಯವಾದ ಹೇಳಿ, ವೇದಿಕೆಯನ್ನು ನಮಗಾಗಿ ಒದಗಿಸಿಕೊಟ್ಟ ನಮ್ಮ ನಾಗೇಶ್ ಪತ್ರಿಕೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಧನ್ಯವಾದ ಹೇಳಿ, ಈ ಬಿಡುಗಡೆಯ ಸಮಾರಂಭದ ಅಂಬೇಡ್ಕರ್ ವಾದ ಯಾವತ್ತೂ ಮುಂದೆ ಅಂತ ಅದಕ್ಕೆ ಫುಲ್ ಸ್ಟಾಪೇ ಇಲ್ಲ. ಅದು ನಿರಂತರವಾಗಿ ಉಸಿರಾಡ್ತಾನೆ ಇರುತ್ತೆ. ಈ ಗಾಳಿ ಎಲ್ಲರಿಗೂ ಇರುತ್ತೋ ಅಲ್ಲಿಗೂ ಅಂಬೇಡ್ಕರ್ ವಾದ ಇರುತ್ತೆ ಅಂತ ಹೇಳ್ತಾ, ಅಂಬೇಡ್ಕರ್ ವಾದಕ್ಕೆ ಸಂಬಂಧಪಟ್ಟಂಗೆ ಅಂಬೇಡ್ಕರ್ ಸಂಬಂಧಪಟ್ಟಂಗೆ ಒಂದು ಹಾಡನ್ನ ನಮ್ಮ ನಾಗೇಶ್ ಮತ್ತು ಹಾಡ್ತಾರೆ. ಜೈ ಭೀಮ್. ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರು, ನಟರಾಜ್ ಒಡೆಯರ್ ಅವರು ಮಾತನಾಡಿದ್ದಾರೆ. ಅಂಬೇಡ್ಕರ್ ವಾದ ಪತ್ರಿಕೆ ಎಷ್ಟು ಮುಖ್ಯ ಅನ್ನೋದನ್ನು ಒಂದು ರೀತಿಯಾಗಿ ಪರೋಕ್ಷವಾಗಿ ಹೇಳಿದ್ದಾರೆ. ಏನಂದರೆ ಇವತ್ತು SIR ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ನಮ್ಮ ಮೇಲೆ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ವಂಚನೆ ಇಂತಹ ಪತ್ರಿಕೆಗಳು ಇಲ್ದಿರೋ ಹೋದರೆ ಖಂಡಿತವಾಗ್ಲೂ ನಮ್ಮನ್ನು ಎಚ್ಚರಿಸೋದು ಇಲ್ದಂಗೆ ಆಗ್ಬಿಡುತ್ತೆ. ಇವತ್ತಿನ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಚಿಂತನೆಗಳು ನಾವು ಸದಾ ಎಚ್ಚರಿಕೆಯಿಂದ ಇರಬೇಕಷ್ಟೇ ಅಲ್ಲ, ಇದರ ಸಂಬಂಧವಾಗಿ ಯಾವುದೇ ಹೋರಾಟಗಳು ನಡೆದರೂ ಕೂಡ ನಾವೆಲ್ಲವೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅನ್ನೋಕ್ಕಂಥ ಸಂದೇಶವನ್ನು ನಟರಾಜ್ ಒಡೆಯರ್ ಅವರು ಪರೋಕ್ಷವಾಗಿ ನಮಗೆಲ್ಲರಿಗೂ ನೀಡಿದ್ದಾರೆ. ಹಾಗಾಗಿ ನಾವು ನಟರಾಜ್ ಒಡೆಯರ್ ಮತ್ತು ಪುರುಷೋತ್ತಮ ಬಿಳಿಮಲೆಯವರು ಹೇಳಿದಾಗೆ ನಾವು ಇವತ್ತು ಸದಾ ಎಚ್ಚರಿಕೆಯಿಂದ ಇದ್ದು ಈ ಒಂದು ಏನು ಮೋದಿ ಮತ್ತು ಅವರ ಗ್ಯಾಂಗ್ ಮಾಡ್ತಾ ಇರ್ತಕ್ಕಂಥ ಮೋಸವನ್ನು ಮತ್ತು ವಂಚಕತನವನ್ನು ನಾವೆಲ್ಲರೂ ಕೂಡ ಸಾರಾಸಗಟಾಗಿ ತಿರಸ್ಕರಿಸುವಂತಹ ಮತ್ತು ಅವರನ್ನು ದೇಶದಿಂದ ತೊಲಗಿಸುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ಅದರಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.